ಇವತ್ತಿನ ವಿಶೇಷ ಅತ್ಯಂತ ಆರೋಗ್ಯಕರವಾದಂಥ ಕಟ್ಲೆಟ್ಟು. ಇನ್ನೊಂದೇನು ಅಂತಂದರೆ, ಮಾಮೂಲಿಯಾಗಿ ಕಟ್ಲೆಟ್ ಮಾಡೋದಕ್ಕೆ ನಾವು ಆಲೂಗೆಡ್ಡೆ ಬಳಸ್ತೀವಿ. ಆದರೆ ಈ ಕಟ್ಲೆಟ್ಗೆ ನಾವು ಆಲೂಗೆಡ್ಡೆನೇ ಹಾಕ್ತಾಯಿಲ್ಲ. ಲಂಚ್ ಬಾಕ್ಸಿಗೆ, ಸ್ನ್ಯಾಕ್ಸ್ ಬಾಕ್ಸಿಗೆ, ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೇಳಿ ಮಾಡಿಸೋಂಥದ್ದು ಸೂಪರ್ ಆಗಿರೋಂಥ ಕಟ್ಲೆಟ್ಟು. ಇದನ್ನ ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಸಿಹಿ ಗೆಣಸು ಅಂದರೆ ಎಲ್ಲರಿಗೂ ಗೊತ್ತು, ಇದು ತುಂಬ ಆರೋಗ್ಯಕರ ಅಂತ. ಆದರೆ ಮಕ್ಕಳಿಗೆ ಈ ಗೆಣಸು ಅಷ್ಟು ಇಷ್ಟ ಆಗೋದಿಲ್ಲ. ಇವತ್ತು ಈ ಗೆಣಸನ್ನು ಉಪಯೋಗಿಸಿ ಕಟ್ಲೆಟ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, 3 ಗೆಣಸನ್ನು ನಾನು ಸ್ಟೀಮರ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಬೀಟ್ರೂಟ್ನು ಸಹ ಸ್ಟೀಮರ್ನಲ್ಲಿ ಇಟ್ಕೊಂಡು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ಈ ರೀತಿ ಬೇಯಿಸೋದ್ರಿಂದ ಈ ತರಕಾರಿ ಶೇಪಲ್ಲೇ ಇರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. 10 ನಿಮಿಷ ಆದಮೇಲೆ ಮುಚ್ಚಳ ತೆಗೆದ್ಬಿಟ್ಟು ಫೋಕನ್ನು ಈ ರೀತಿ ಚುಚ್ಚಿದರೆ ಅದು ಆರಾಮಾಗಿ ಒಳಗಡೆ ಹೋಗಿ ಬರಬೇಕು. ಬೀಟ್ರೂಟನ್ನು ಸಹ ಬೇಯಿಸ್ಕೊಳ್ತೀನಿ, ಏನಕ್ಕೆ ಅಂದರೆ ರುಚಿ ಚೆನ್ನಾಗಿ ಬರುತ್ತೆ ಅಂತ. ಈಗ ಬೀಟ್ರೂಟು ಸಹ ಚೆನ್ನಾಗಿ ಬಂದಿದೆ, ಸಿಹಿ ಗೆಣಸು ಸಹ ಚೆನ್ನಾಗಿ ಬೆಂದಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಮೊದಲು ಈ ಸಿಹಿ ಗೆಣಸಿನ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ರೀತಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಮ್ಯಾಶನ್ನು ತೊಗೊಂಡು ಇದನ್ನು ಚೆನ್ನಾಗಿ ಸಾಫ್ಟಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ, ಗಂಟುಗಳಿರಬಾರ್ದು ಅಂತ. ಈಗ ನೋಡಿ, ಎಲ್ಲ ಚೆನ್ನಾಗಿ ಆಗಿದೆ. ನೆಕ್ಸ್ಟ್ ನಾನು ಬೀಟ್ರೂಟ್ ಸಿಪ್ಪೆನ ತೆಗೆದುಬಿಟ್ಟು, ಆರಾಮಾಗಿ ಸಿಪ್ಪೆ ಬಂದುಬಿಡುತ್ತೆ, ಯಾಕೆ ಬೆಂದಿದೆ ಅಲ್ವಾ, ಹಾಗಾಗಿ ಆಮೇಲೆ ಸಣ್ಣ ತೂತದಲ್ಲಿ ಈ ರೀತಿ ತುರ್ಕೊಳ್ತಾ ಇದ್ದೀನಿ. ನಾನಿವತ್ತು ತೊಗೊಂಡಿರೋಂಥ ಬೀಟ್ರೂಟಲ್ಲಿ ಅರ್ಧ ಬೀಟ್ರೂಟ್ ಮಾತ್ರ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಕಲ್ಲರ್ ಎಷ್ಟು ಬೇಕು, ರುಚಿ ಎಷ್ಟು ಬೇಕು ಅದಕ್ಕೆ ತಕ್ಕಂತೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಬೀಟ್ರೂಟನ್ನ ತುರ್ಕೊಂಡು ಆಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಎಲೆನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಅಂತ. ನಿಮಗೆ ಬೇಕು ಅಂದರೆ ಇನ್ನೂ ತರಕಾರಿಗಳನ್ನ ಸೇರಿಸ್ಬೋದು. ಆಮೇಲೆ ಇಲ್ಲಿ ಮಸಾಲೆ ಪುಡಿಗಳಾಗಿ ಕೆಂಪು ಖಾರದ ಪುಡಿ, ಉಪ್ಪು, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಈ ಕಟ್ಲೆಟ್ಟಿಗೆ ಟೆಕ್ಸ್ಚರಿಗೆ ಅಂತಂದ್ಬಿಟ್ಟು ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಬಾಂಬೆ ರವೆ, ಉಪ್ಪಿಟ್ಟು ರವೆಯನ್ನು ಇಲ್ಲಿ ಒಂದು ಸಣ್ಣ ಬಾಣಲೆಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಹುರಿದಿರೋಂಥ ರವೆ ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ. ಈಗ 2 ಟೇಬಲ್ ಸ್ಪೂನಷ್ಟು ರವೆ ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ತೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಒಂದು ಬೈಂಡಿಂಗ್ ಏಜೆಂಟ್ ಆಗುತ್ತೆ, ಹಾಗೆಯೇ ಒಂದು ರುಚಿ ಚೆನ್ನಾಗಿ ಬರುತ್ತೆ. ಇವೆರಡನ್ನೂ ಲೋ ಫ್ಲೇಮಲ್ಲಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಘಮ ಘಮ ಅಂತ ಸುವಾಸನೆ ಬರಬೇಕು, ಅಲ್ಲಿವರೆಗೆ ಹುರ್ಕೋಬೇಕಾಗುತ್ತೆ. ಹುರಿದು ಹಾಕಬೇಕು, ಇಲ್ಲಾಂದರೆ ಹಸಿ ಹಸಿ ವಾಸನೆ ಹೊಡೆಯುತ್ತೆ. ಈಗ ಚೆನ್ನಾಗಿ ಹುರಿದಿರೋ ಅಂಥ ಕಡಲೆ ಹಿಟ್ಟು ರವೆ ರೆಡಿಯಾಗಿದೆ. ಇದನ್ನು ನಾವು ಆ ಗೆಣಸು ಹಾಗೆ ಬೀಟ್ರೂಟ್ನ ತುರಿದಿಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು ಖಾರ ಎಲ್ಲ ಹಾಕಾಗಿದೆ. ಈಗ ಗೆಣಸು, ಬೀಟ್ರೂಟು, ಆ ರವೆ, ಕಡಲೆ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನ ಸೇರಿಸಿಲ್ಲ. ಈ ಬೀಟ್ರೂಟ್ನಲ್ಲಿ ಜ್ಯೂಸ್ ಇರುತ್ತೆ ನೋಡಿ, ಅದರಲ್ಲೇ ನಾವು ಇದನ್ನು ಈ ರೀತಿ ಕಲಿಸ್ಬೋದು. ಈಗ ಈ ಹದಕ್ಕೆ ಬಂದಿದೆ ಅಂದಾಗ ನಿಮಗೆ ಕಟ್ಲೆಟ್ಟು ಯಾವ ತಿಕ್ನೆಸ್ಸಲ್ಲಿ ಬೇಕು, ಎಷ್ಟು ಅಗಲ ಬೇಕು ಅದರ ಮೇಲೆ ಉಂಡೆಗಳನ್ನ ಕಟ್ಕೊಂಡು ಈ ರೀತಿ ರೌಂಡಾಗಿ ನಾನು ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿನಲ್ಲಿ ನೀವು ಕಟ್ಕೋಬಹುದು. ಹಾರ್ಟ್ ಶೇಪಲ್ಲಿ ಮಾಡ್ಬೋದು, ಸ್ಕ್ವೇರಲ್ಲಿ ಮಾಡ್ಬೋದು, ರೌಂಡಾಗಿ ಮಾಡ್ಬೋದು, ಓವಲಾಗಿ ಮಾಡ್ಬೋದು. ಈಗ ಕಟ್ಲೆಟ್ಟು ರೆಡಿಯಾಗಿದೆ. ತವಾ ಮೇಲೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಇವತ್ತು ನಾನು ಶಾಲೋ ಫ್ರೈ, ಕಡಿಮೆ ಎಣ್ಣೆ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ನೀವು ಡೀಪ್ ಫ್ರೈ, ಬಜ್ಜಿ ಬೋಂಡ ಕರಿತೀರಲ್ಲ ಆ ರೀತಿಯೂ ಸಹ ಕರಿಬೋದು, ಚೆನ್ನಾಗಿ ಬರುತ್ತೆ. ಎಣ್ಣೆ ಕಡಿಮೆ ಹಾಕಿ ನಾನಿವತ್ತು ಈ ರೀತಿ ಮಾಡ್ತಾಯಿದ್ದೀನಿ. ತವಾ ಮೇಲೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ ಮೇಲೆ ಇದನ್ನು ಕಟ್ಲೆಟ್ನ ಇಟ್ಬಿಟ್ಟು ಫ್ಲೇಮ್ನ ಲೋ ಟು ಮೀಡಿಯಮಲ್ಲಿ ನಾವು ಇಟ್ಕೊಂಡು ಇದನ್ನು ಬೇಯಿಸಬೇಕಾಗುತ್ತೆ. ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ, ಮೇಲ್ಗಡೆ ನಮಗೆ ಒಂದು ಕಲ್ಲರ್ ಬೇಕು, ಒಂದು ಕ್ರಿಸ್ಪ್ನೆಸ್ ಬೇಕು. ಹಾಗಾಗಿ ಲೋ ಫ್ಲೇಮಲ್ಲಿ ಎರಡೂ ಬದಿನಲ್ಲೂ ಚೆನ್ನಾಗಿ ಕಲ್ಲರ್ ಚೇಂಜ್ ಆಗಿ ಕ್ರಿಸ್ಪಿಯಾಗಿ ಬರೋವರೆಗೆ ನಾವು ಬೇಯಿಸ್ಕೋಬೇಕಾಗುತ್ತೆ. ಈಗ ನೋಡಿದ್ರೆ ಹೊರಗಡೆ ಕಲ್ಲರು ಸಹ ಚೇಂಜ್ ಆಗಿದೆ, ಕ್ರಿಸ್ಪಿ ಆಗಿದೆ, ಕಟ್ಲೆಟ್ ರೆಡಿಯಾಗಿದೆ. ಇದಕ್ಕೆ ಒಂದು ಸೈಡ್ ಡಿಶ್ ಆಗಿ ಒಂದು ಎಕ್ಸಲೆಂಟ್ ಆಗಿರೋಂಥ ಗ್ರೀನ್ ಚಟ್ನಿಗೆ 1 ಕೈ ಹಿಡಿಯಷ್ಟು ಕೊತ್ತಂಬರಿ ಎಲೆ, 1 ಕೈ ಹಿಡಿಯಷ್ಟು ಪುದೀನ ಎಲೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ತಕ್ಕಂತೆ 2 ಹಸಿಮೆಣಸಿನಕಾಯಿ, 1/4 ಇಂಚಿನಷ್ಟು ಶುಂಠಿನ ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊಂಡು ಈ ಬ್ಲೆಂಡರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಆಮ್ಚೂರ್ ಪುಡಿ, ಉಪ್ಪು, ಜೀರಿಗೆ ಪುಡಿ, ಸ್ವಲ್ಪ ಚಾಟ್ ಮಸಾಲ ಇಷ್ಟನ್ನು ಹಾಕಿ ಇಲ್ಲಿ ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ಈ ಗ್ರೀನ್ ಚಟ್ನಿಗೆ. ಆಮೇಲೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಮೊಸರು. ಈ ಹಸಿರು ಕಲ್ಲರು ಹಾಗೇ ಇರಬೇಕು ಅಂತ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಸೇರಿಸಿ ಇದಕ್ಕೆ ನೀರು ಹಾಕ್ದೇನೆ ಇದನ್ನು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಎಲ್ಲ ಚಾಟ್ ಜೊತೆನೂ ಕೊಡ್ತಾರಲ್ಲ ಗ್ರೀನ್ ಚಟ್ನಿ, ಅದು ಮಾಡೋದು ತುಂಬಾ ಸುಲಭ. ಏನಿಲ್ಲ, ಇಷ್ಟು ಸಾಮಗ್ರಿನ ಹಾಕಿ ಬ್ಲೆಂಡರ್ನಲ್ಲಿ ನೈಸಾಗಿ ರುಬ್ಕೊಬಿಟ್ರೆ ಸೂಪರಾಗಿರೋಂಥ ಆರೋಗ್ಯಕರವಾದಂಥ ಗ್ರೀನ್ ಚಟ್ನಿ ಮನೇಲೇ ರೆಡಿಯಾಗಿದೆ.
ಸಂಜೆ ಸ್ನ್ಯಾಕ್ಸಿಗೆ ಏನಪ್ಪ ಮಾಡಿಕೊಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಈ ರೀತಿ ಗೆಣಸು, ಬೀಟ್ರೂಟು, ನಿಮಗೆ ಬೇಕು ಅಂದರೆ ಬಟಾಣಿ, ಸೊಪ್ಪು ಏನು ಬೇಕಾದರೂ ಹಾಕ್ಬೋದು. ಹಾಕಿ ಮನೇಲಿ ಸಿಗುವಂಥ ಸಿಂಪಲ್ ಸಾಮಗ್ರಿಗಳನ್ನ ಉಪಯೋಗಿಸಿ ರುಚಿಯಾದಂಥ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಬಹುದು. ಈ ಕಟ್ಲೆಟ್ಟು, ಆ ಗ್ರೀನ್ ಚಟ್ನಿ ಎಕ್ಸಲೆಂಟ್ ಕಾಂಬೋ ರೆಸಿಪಿ. ಎರಡೂ ಮಾಡೋದು ತುಂಬಾ ಸುಲಭ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆಯಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಇಲ್ಲಿವರೆಗೂ ಥ್ಯಾಂಕ್ ಯು. ಬೈ ಬೈ. ಸಿ ಯು.